ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ಮನೆಗಳಲ್ಲಿ ಸಾಂಪ್ರದಾಯಿಕವಾಗಿ ಭೀಮನ ಅಮಾವಾಸ್ಯೆಯ ವಿಶೇಷ ಪೂಜೆ ಮಾಡ್ತೇವೆ. ಆಲದ ಎಲೆ, ಹರಳಿ ಎಲೆ, ವೀಳ್ಯದೆಲೆ ಎಲ್ಲವನ್ನು ಬಳಸಿ ಹಾಗೆ ಅಕ್ಕಿ ಹಿಟ್ಟಿನಲ್ಲಿ ದೇವರಿಗೆ ವಿಭಿನ್ನ ರೀತಿಯ ಆಕೃತಿಗಳನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ತೇವೆ. ಹಾಗೆ ಇವತ್ತಿನ ವಿಶೇಷ ಅಡುಗೆ ಆಗಿರತಕ್ಕಂತಹ ಖಾರದ ಕಡುಬು, ಇದನ್ನು ಪಿಡಚೆ ಅಂತ ಕರಿತೇವೆ, ಕೆಲವರು ಹಬೆ ಹೊಡೆ ಅಂತ ಕೂಡ ಕರೀತಾರೆ. ಸೊ ಇದನ್ನು ಮಾಡ್ತಕ್ಕಂಥ ರೆಸಿಪಿ ಹೇಗೆ ಅಂತ ಇವತ್ತು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ. ಹಾಗೆ ನಾವು ಭೀಮನ ಅಮಾವಾಸ್ಯೆಯ ವ್ರತ ಆಚರಣೆಯನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ತಾ ಇದ್ದೇನೆ. ಬನ್ನಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು 2 ಪಾವು ಕಡಲೆಬೇಳೆಯನ್ನು ಈ ಗ್ಲಾಸ್ನಲ್ಲಿ ಅಳತೆ ಮಾಡ್ತಿದ್ದೀನಿ. ಅಂದರೆ ಈ ಗ್ಲಾಸ್ ಪಾವು ಲೆಕ್ಕ ಬರುತ್ತೆ. 2 ಪಾವು ಕಡಲೆಬೇಳೆಯನ್ನು ಹಾಕ್ಕೊಳ್ತಿದ್ದೀನಿ. ಅಂದರೆ ನಾವು 3 ಟೈಮ್ಗೂ ಬೇಕು ಅಂತ ಜಾಸ್ತಿನೇ ಹಾಕ್ಕೊಳ್ತಿದ್ದೀನಿ. ಸೊ ಈಗ 2 ಪಾವು ಕಡಲೆಬೇಳೆಯನ್ನು ಒಂದು ಪಾತ್ರೆಯಲ್ಲಿ ಹಾಕ್ತಿದ್ದೀನಿ. ಇದಕ್ಕೆ ಒಂದು ಚಿಕ್ಕ ಕಾಫಿ ಗ್ಲಾಸ್ ತುಂಬ ಹೆಸರು ಬೇಳೆಯನ್ನು ಹಾಕ್ತೀನಿ. ಅಂದರೆ 1 ಪಾವಿಗೆ 1 ಹಿಡಿ ಲೆಕ್ಕ, 2 ಪಾವಿಗೆ 2 ಹಿಡಿ ಅಂದರೆ ಈ ಕಾಫಿ ಗ್ಲಾಸ್ ಬರುತ್ತೆ. ಹಾಗೆ ಒಂದು ಚಿಕ್ಕ ಕಾಫಿ ಗ್ಲಾಸ್ನಲ್ಲಿ ತೊಗರಿಬೇಳೆಯನ್ನು ಹಾಕ್ಕೊಳ್ತಿದ್ದೀನಿ. ಇದಿಷ್ಟನ್ನು ನಾವು ಮಿನಿಮಮ್ 1.5 ಗಂಟೆ ಅಥವಾ 2 ಗಂಟೆಗಳ ಕಾಲ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಬಿಡೋಣ. ಈಗ ರುಬ್ಬೋದಕ್ಕೆ ಏನು ಬೇಕಾಗುತ್ತೆ, ಹೆಚ್ಚಿಟ್ಕೊಳ್ಳೋದಕ್ಕೆ ಏನೇನು ಬೇಕಾಗುತ್ತೆ. ರುಬ್ಬೋದಕ್ಕೆ 3 ದೊಡ್ಡ ಬಟ್ಟಲು ಕೊಬ್ಬರಿ ಬೇಕಾಗುತ್ತೆ, 2 ಚಿಕ್ಕ ಈರುಳ್ಳಿ, ಸ್ವಲ್ಪ ಕರಿಬೇವು, 2 ಹಿಡಿ ತುಂಬ ಕೊತ್ತಂಬರಿ ಸೊಪ್ಪು, ಹಾಗೆ ಮೆಣಸಿನಕಾಯಿ ಒಂದು 25. ಈಗ ಹೆಚ್ಚಿಟ್ಕೊಳ್ಳೋದಕ್ಕೆ ಒಂದು 10 ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು ಒಂದು ಚಿಕ್ಕ ಕಟ್ಟು, ಕೊತ್ತಂಬರಿ ಸ್ವಲ್ಪ, ಕರಿಬೇವು ಸ್ವಲ್ಪ. ರುಬ್ಬಿಟ್ಕೊಳ್ಳೋದಕ್ಕೆ ಶುಂಠಿನೂ ಬೇಕಾಗುತ್ತೆ, ನಾನು ಆಮೇಲೆ ನೋಡಿಸ್ತೀನಿ ಶುಂಠಿಯನ್ನು. ಹೀಗಿದಿಷ್ಟು ನೆನೆಸಿಟ್ಟಿದ್ದೀನಿ. ಹಾಗೆ ನಾನು ಪೂಜೆಗೆ ಅಂತ ಬೆಳ್ಳಿ ತಟ್ಟೆ, ಚೆಂಬು ಮತ್ತು ದೀಪಗಳನ್ನು ಸಹ ಶುಚಿ ಮಾಡಿಟ್ಕೊಂಡಿದ್ದೀನಿ. ಒಂದು ಕಡೆ ನನ್ನ ಮಗ ಎಲ್ಲ ಗೂಡಿಗೆ ಅಲಂಕಾರವನ್ನು ಕೂಡ ಮಾಡಿಟ್ಟಿದ್ದಾನೆ. ನಾನು ಪೂಜೆಗೆ ಪ್ರಿಪ್ರೇಷನ್ಸ್ ಏನೇನು ಬೇಕಾಗುತ್ತೆ ಅಂತ ಮಾಡ್ಕೋತೀನಿ. ಈ ಹಬ್ಬಕ್ಕೆ ಆಲದೆಲೆ, ಹರಳಿ ಎಲೆ ಕೂಡ ಬೇಕಾಗುತ್ತೆ. ಈಗ ಕೊಬ್ಬರಿಯನ್ನು ನಾನು ಚಿಪ್ಪು ಬಿಡಿಸ್ಕೊಂಡು ಬಿಡಿಸಿ ಈ ರೀತಿ ಹಚ್ಚಿಟ್ಕೊಳ್ತೀನಿ. ತುರಿಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಈ ಪ್ರೊಸೆಸ್ ಮಾಡ್ಕೋತೀನಿ. ಈ ರೀತಿ ರನ್ ಮಾಡಿಕೊಂಡ್ರೆ ಅದು ತುರಿದಿರೋ ರೀತಿಯಲ್ಲೇ ಆಗುತ್ತೆ. ಈಗ ರುಬ್ಬಿಟ್ಕೊಳ್ಳೋ ಮಿಶ್ರಣ ಜಾಸ್ತಿ ಇರುತ್ತಲ್ವ, ಸೊ 2 ಒಬ್ಬೆ ಮಾಡ್ಕೊಳ್ಳಿ ನೀವು. ನೋಡಿ, ಶುಂಠಿ 2 ಇಂಚ್ ಬೇಕಾಗುತ್ತೆ. ನಾನು ಎಲ್ಲ ಹೇಳ್ತಿರೋದು 2 ಪಾವು ಕಡಲೆಬೇಳೆ ಅಳತೆಗೆ. ನೀವು ಇದು 1 ಪಾವು ಹಾಕಿದಾಗ ಅರ್ಧ ಮಾಡ್ಕೊಳ್ಳಿ. ಈಗ ನಾನು 1 ಒಬ್ಬೆಗೆ ಕೊಬ್ಬರಿ ಸ್ವಲ್ಪ, ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಬಿಟ್ಕೊಳ್ತಿದ್ದೀನಿ. ಕೊಬ್ಬರಿ, ಈರುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಈ ಥರ 2 ಒಬ್ಬೆಯನ್ನು ಮಾಡಿ ಬಟ್ಲಿಗೆ ಬಗ್ಸಿಡ್ತೀನಿ. ಈಗ ಸಬ್ಬಕ್ಕಿ ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ನೀವು 2 ಅವರ್ ಅದು ನೆನೆಯೋಷ್ಟೊತ್ತಿಗೆ ಈ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡ್ಬಿಡ್ಬೋದು. ಹಾಗೆ ಕೊತ್ತಂಬರಿ ಸ್ವಲ್ಪ ಹಚ್ಚಿಟ್ಟಿರೋದು, ಕರಿಬೇವು ಸ್ವಲ್ಪವನ್ನು ಹಚ್ಚಿ ಬಟ್ಲಿಗೆ ಹಾಕಿ. ಈರುಳ್ಳಿಯನ್ನು ಚಾಪರ್ನಲ್ಲಿ ಹಚ್ಕೊಳ್ಳಿ, ತುಂಬ ಬೇಗ ಆಗುತ್ತೆ. ನಾನು ಚಾಪರಲ್ಲಿ 5 to 10 ಮಿನಿಟ್ಸ್ ಒಳಗಡೆ ಎಷ್ಟು ಸೈಜ್ ಬೇಕೋ ಆ ಸೈಜ್ಗೆ ಹಚ್ಕೊಂಡ್ಬಿಡ್ತೀನಿ. ಈಗ ನೋಡಿ, ಸಣ್ಣದಾಗಿ ಚಾಪರಲ್ಲಿ ಚಾಪ್ ಮಾಡ್ಕೋತಿದ್ದೀನಿ ನಾನು. ಇದರಲ್ಲಿ ಎಷ್ಟು ನೀಟಾಗಿ ಆಗುತ್ತೆ ಅಂತಂದರೆ ತುಂಬಾ ಈಸಿಯಾಗಿ ಬೇಗ ಆಗಿಬಿಡುತ್ತೆ. ನೀರು ಬಿಟ್ಕೊಳ್ಳೋದಿಲ್ಲ, ಏನೂ ಆಗೋದಿಲ್ಲ. ಈಗ ಸಣ್ಣದಾಗಿ ಹೆಚ್ಚಿಟ್ಟಿರೋದನ್ನು ನಾನು ಬಟ್ಲಿಗೆ ಬಗ್ಗಿಸ್ತೀನಿ. ಈ ರೀತಿ ಈಗ ನಾವು ನೆಂದಿದೆ ಕಡಲೆಬೇಳೆ, 1.25 ಗಂಟೆ ಟೈಮ್ ಆಗಿದೆ. ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಿಂಗೆ ವೀಪಲ್ಲಿ ಇಟ್ಕೋಬೇಕಾಗುತ್ತೆ. ಹಿಂಗೆ ಜಸ್ಟ್ ಹಿಂಗೆ ರನ್ ಮಾಡಿ ಆಫ್ ಮಾಡಿ, ರನ್ ಮಾಡಿ ಆಫ್ ಮಾಡಿ. ತರಿಯಾಗಿರಬೇಕು, ಪೇಸ್ಟ್ ಥರ ಆಗಬಾರ್ದು. ನೋಡಿ, ಈಗ ಕಾಣ್ತಿದೆಯಲ್ಲ, ಈ ಥರ ತರಿಯಾಗಿ ಒಂದು 4 ಟೈಮ್ ರನ್ ಮಾಡ್ಕೋತೀನಿ ನಾನು ಜಾರಲ್ಲಿ. ಏಕೆ ಅಂತಂದರೆ 2 ಪಾವು ಇರೋದ್ರಿಂದ ಒಂದು 4ರಿಂದ 5 ಸಲಕ್ಕೆ ಮುಗಿದ್ಬಿಡುತ್ತೆ. ಈಗ ಈರುಳ್ಳಿ ಕೂಡ ಕಂಪ್ಲೀಟ್ ಆಗಿದೆ. ಈಗ ಇದಕ್ಕೆ 5 ಸ್ಪೂನ್ಗಳಾಗೋಷ್ಟು ಉಪ್ಪು, ಹಾಗೆ 1/4 ಸ್ಪೂನ್ ಆಗೋಷ್ಟು ಸೋಡಾವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೋಡಾ ಅರ್ಧ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ತಿದ್ದೀನಿ, 1/4 ಸ್ಪೂನಲ್ಲ, ಸಾರಿ. ಇಷ್ಟೆಲ್ಲವನ್ನು ಇವಾಗ ಆದಮೇಲೆ ಚೆನ್ನಾಗಿ ಕೈನಲ್ಲೇ ಕಲಸಿ ಇಟ್ಕೊಳ್ಳಿ. ಕೈಯಲ್ಲಿ ಕಲಸಿ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳಿ. ಈಗ ಇದು ನೆನೆಯುತ್ತೆ, ಒಂದು 5 ಮಿನಿಟ್ಸ್ ಊರೋದಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ ನಾವು ಒಂದು ಬಾಣಲೆಯನ್ನು ಅಥವಾ ಒಂದು ಪಾತ್ರೆಯನ್ನು ಇಟ್ಟು ನೀರನ್ನು ತೆರಳೋದಕ್ಕೆ ಇಟ್ಟಿರೋಣ. ಇನ್ನೊಂದು ಕಡೆ 5 ಮಿನಿಟ್ಸ್ ಆದಮೇಲೆ ನಾವು ಉಂಡೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ.
ಕುಕ್ಕರ್ ಬಟ್ಲು ಅಂತ ಹೇಳ್ತೀವಲ್ಲ ನಾವು, ಆ ಕುಕ್ಕರ್ ಬಟ್ಲಿನಲ್ಲಿ ಉಂಡೆಗಳನ್ನು ಈ ರೀತಿಯಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಮಾಡಿಟ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಸ್ಪೇಸ್ ಕೊಡಿ, ಯಾಕೆಂದರೆ ಅದು ಬೆಂದ ಮೇಲೆ ಸ್ವಲ್ಪ ದಪ್ಪ ಥರ ಬರುತ್ತೆ. ಈಗ ನಾನು ಒಂದು ಕಡೆ ಬಾಣಲಿಯಲ್ಲಿ ಇಡ್ತಿದ್ದೀನಿ, ಇಟ್ಬಿಟ್ಟು ಪ್ಲೇಟನ್ನು ಮುಚ್ಚಿಬಿಡ್ತೀನಿ. ಇದು ಹಬೆಯಲ್ಲೇ ಬೇಯಬೇಕು. ಮಿನಿಮಮ್ 15 ಮಿನಿಟ್ಸ್ ಇದನ್ನು ಮೀಡಿಯಮ್ ಉರಿನಲ್ಲಿ ಬೇಯಿಸಿ. ಹಾಗೆ ನಾವು ಇನ್ನೊಂದು ಕಡೆ ಏನು ಮಾಡ್ತಿದ್ದೀನಿ ಅಂತಂದರೆ, ಕುಕ್ಕರ್ನಲ್ಲಿ ಇಡ್ತಿದ್ದೀನಿ. ಅಂದರೆ ನಮಗೆ ಬೆಳಗ್ಗೆ ಟಿಫನ್ಗೆ ಆಗಬೇಕಾಗಿರೋದ್ರಿಂದ ಬಾಕ್ಸ್ಗೆಲ್ಲ ಬೇಕಾಗುತ್ತೆ. ಸೊ ಎರಡೂ ಕಡೆನೂ ನಾನು ಇಟ್ಕೊಂಡಿದ್ದೀನಿ. ಈಗ ಅಡುಗೆ ಮನೆ ಕೆಲಸ ಕಂಪ್ಲೀಟ್ಲಿ ಮುಗೀತು ನಂದು. ಅದರ ಪಾಡಿಗೆ ಅದು ಬೇಯ್ತಾ ಇರುತ್ತೆ ನೋಡಿ, ಈ ಥರ ಸ್ಟೀಮಲ್ಲಿ ಅದು ಬೇಯ್ತಾ ಇರುತ್ತೆ. ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಪೂಜೆಗೆ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಪೂಜೆಗೆ ನಮ್ಮ ಸಂಪ್ರದಾಯದಂತೆ ಹಸಿ ಅಕ್ಕಿ ಹಿಟ್ಟನ್ನು ಕಲಸಿ ದೀಪ ಮಾಡ್ತೀವಿ, ಕಡುಬು ಮಾಡ್ತೇವೆ, ಆಮೇಲೆ ಮಣೆ ಕೋಲು ಎಲ್ಲ ಮಾಡ್ತೇವೆ, ಗೌರಮ್ಮವನ್ನು ಮಾಡ್ತೇವೆ. ಸೊ ನಾನು ಅಕ್ಕಿ ಹಿಟ್ಟನ್ನು ಕಲಸಿ ನೋಡಿ ಈ ರೀತಿ ಶೇಪ್ಸನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಅರ್ಶಿಣದ ಗೌರಮ್ಮವನ್ನು ಕೂಡ ಒಂದು ಮಾಡ್ಕೋತೇವೆ. ಹಾಗೆ ದಾರಗಳು 3 ಮಾಡ್ಕೋತೇವೆ. ಒಂದು ಚಂಬಿಗೆ, ಒಂದು ದೀಪಕ್ಕೆ, ಒಂದು ನಮ್ಮ ಕೈಗೆ ಕಟ್ಕೊಳ್ಳೋಕಂದ್ರೆ ಮನೆಯಲ್ಲಿ ಹೆಣ್ಮಕ್ಳು ಎಷ್ಟು ಜನ ಇರ್ತಾರೋ ಅಷ್ಟು ಮಕ್ಕಳಿಗೆ ದಾರ ಮಾಡ್ತೀವಿ. ಅಲ್ಲಿ 3 ಆಲದ ಎಲೆ, 3 ಹರಳಿ ಎಲೆ, 3 ವೀಳ್ಯದೆಲೆ ಎಲ್ಲವನ್ನು ಇಟ್ಟು, ಒಂದು ಬಾಳೆಹಣ್ಣು, ಹಾಗೆ ನಮ್ಮದು ಒಂದು ದಾರ, ಒಂದು ಸೆಟ್ಟು ದೀಪಕ್ಕೆ, ಒಂದು ಸೆಟ್ಟು ನಮಗೆ ಎಲೆಗಳು, ಇಷ್ಟೆಲ್ಲವನ್ನು ನಾವು ತಟ್ಟೆಯಲ್ಲಿ ಜೋಡಿಸಿ ಅದಕ್ಕೆ ಅರಿಶಿನ ಕುಂಕುಮ ಅಂದರೆ 3 ದೀಪಗಳು, 3 ಕಡುಬು, 3 ಮಣೆ ಮತ್ತು ಕೋಲು, 2 ಅಕ್ಕಿ ಹಿಟ್ಟಿನ ಗೌರಮ್ಮ, ಹಾಗೆ 2 ಅರಿಶಿಣದ ಗೌರಮ್ಮ. ಕೆಳಗಡೆ ಚೆಂಬಿಗೆ ವಿಭೂತಿ ಇಟ್ಟು ಅದರಲ್ಲಿ ಅರಿಶಿನ ಕುಂಕುಮ ಹಾಕಿ ಅದಕ್ಕೆ ನೀರನ್ನು ತುಂಬಿಸಿ ಅದರ ಮೇಲ್ಗಡೆ ಈ ತಟ್ಟೆಯನ್ನು ಇಡ್ತೀವಿ. ಈಗ ನಾನು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಇನ್ನೇನು ದೀಪವನ್ನು ಬೆಳಗಿದ್ದೀನಿ ಕೂಡ. ನಾರ್ಮಲಾಗಿ ನಾವು ಹೇಗೆ ಪೂಜೆ ಮಾಡ್ತೀವಿ ಅದೇ ರೀತಿ ಪೂಜೆ ಎಲ್ಲವನ್ನು ಮಾಡಿ ಇದಕ್ಕೂ ದೀಪಕ್ಕೂ ಅರಿಶಿನ ಕುಂಕುಮ ಇಟ್ಟು ನೋಡಿ, ದೀಪಕ್ಕೆ ದಾರ ಕಟ್ಟಿದ್ದೀನಿ, ಬಲಗಡೆ ದೀಪಕ್ಕೆ. ಆ್ಯಕ್ಚುಲಾಗಿ ಅಮಾವಾಸ್ಯೆಗಳಲ್ಲಿ ಒಂದೇ ಇಡ್ತಿದ್ರು, ಆದರೆ ಇತ್ತೀಚಿನ ಪದ್ಧತಿಗಳಲ್ಲಿ ಇದೆಲ್ಲ ಶುಭ ಕಾರ್ಯ ಅಲ್ವಾ, 2 ಇಡ್ಬೋದು ಅಂತ 2 ದೀಪಗಳನ್ನು ರೂಢಿ ಮಾಡ್ಕೊಂಡಿದ್ದೀವಿ. ಸೊ ಈಗ ನಾನು ದೀಪವನ್ನು ಬೆಳಗಿದ್ದೀನಿ, ಬಾಳೆಹಣ್ಣನ್ನು ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಕೂಡ ಮಾಡಿದ್ದೀನಿ. ಹಾಗೆ ಕಾಯನ್ನು ಕೂಡ ಹೊಡೆದು ಕಾಯನ್ನು ಕೂಡ ನೈವೇದ್ಯ ಮಾಡಿ ಮತ್ತೆ ಮಂಗಳಾರತಿಯನ್ನು ಬೆಳಗ್ತೀವಿ. ಹಾಗೆ ನಮ್ಮ ಮಗ ಆಗಲೇ ಬಾಗಿಲು ಪೂಜೆ ಎಲ್ಲ ಮುಗಿಸಿದ್ದ, ಬೃಂದಾವನ ಪೂಜೆ, ಬಾಗಿಲು ಪೂಜೆ ಎಲ್ಲ. ನಾನೀಗ ಅದಕ್ಕೆ ಧೂಪವನ್ನು ಬೆಳಕಿ ಹಾಗೆ ಮಂಗಳಾರತಿಯನ್ನು ಕೂಡ ಮಾಡ್ತೇನೆ. ಹಾಗೆ ಇದರ ವಿಶೇಷತೆ ಇನ್ನೊಂದೇನೆಂದರೆ, ಶರಣ್ ಮಾಡಬೇಕು. ಅಂದರೆ ನಾವು ಚಾಕ್ ಪೀಸ್ನಲ್ಲಿ ಗೀಚಿ ಹೋಮ್ ಅಂತ ಬರೆದು ನಮ್ಮ ತಟ್ಟೆಯಲ್ಲಿ ಇಟ್ಟಿರ್ತೀವಲ್ಲ, ಆ ಎಲೆಗಳನ್ನು ತಗೊಂಡು ಇನ್ನೊಬ್ಬರು ಗ್ಲಾಸ್ನಲ್ಲಿ ನೀರು ಹಾಕಿ ಆ ಹೂವದಿಂದ ಆ ನೀರನ್ನು ಹಿಂಗೆ ಪ್ರೋಕ್ಷಣೆ ಮಾಡ್ತಾರೆ ನಮ್ಮ ಎಲೆಗಳ ಮೇಲೆ. ನಾವು ಅದನ್ನು 3 ಸಲ ಸುತ್ತಲೂ 4 ದಿಕ್ಕಿನಲ್ಲೂ ತಿರುಗಿ ಬಗ್ಸಿ ಸುತ್ತಿರುಗಿ ನಮಸ್ಕಾರ ಹಾಕಿ ಆ ನಂತರ ಈ ದಾರವನ್ನು ಈ ರೀತಿ ಕೈಗೆ ಕಟ್ಕೋತೀವಿ. ಕಂಪ್ಲೀಟಾಗಿ ಇವತ್ತಿನ ಭೀಮನ ಅಮಾವಾಸ್ಯೆಯ ಪೂಜೆ, ಅಡುಗೆ ಎಲ್ಲ ಮುಗಿದಿದೆ. ಸಿಹಿ ಕಡುಬು ಸಂಜೆಗೆ ಮಾಡ್ಕೋತೀನಿ. ನೋಡಿದ್ರಲ್ಲ, ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ಹಾಗೆ ನಮ್ಮ ಹಿರಿಯರು ರೂಢಿಸ್ಕೊಟ್ಟಿರ್ತಕ್ಕಂತಹ ಪದ್ಧತಿಗಳನ್ನು ನಾವು ಹೇಗೆ ಅಳವಡಿಸ್ಕೊಂಡಿದ್ದೀವಿ ಅಂತ. ಭೀಮನ ಅಮಾವಾಸ್ಯೆಯ ವ್ರತವನ್ನು ಹೇಗೆ ಆಚರಿಸೋದು, ಹಾಗೆ ಈ ದಿನದ ವಿಶೇಷ ಅಡುಗೆ ಆಗಿರ್ತಕ್ಕಂತಹ ಖಾರದ ಕಡುಬನ್ನು ಹೇಗೆ ತಯಾರಿಸೋದು ಅಂತ ನೋಡಿದ್ದೀರಾ. ಸೊ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳ ಜೊತೆಲಿ ನಿಮ್ಮನ್ನು ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ನಿಮ್ಮ ಪ್ರೀತಿ, ಸಹಕಾರ, ಸಪೋರ್ಟ್ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.